ಇದರಲ್ಲಿ ಯಾರು ಕಾಪಿ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಒಂದಂತೂ ಸತ್ಯ, ಇದು ತುಂಬ ವರ್ಷದಿಂದ ಫಿಟ್ನೆಸ್ ಇಂಡಸ್ಟ್ರಿಲಿ ನಡೀತಾನೆ ಇದೆ. ಯಾರು ಒಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾರೋ, ಅಂದರೆ ಒಳ್ಳೆ ಕಂಟೆಂಟ್ ಅಂದರೆ ವೈರಲ್ ಹೋಗೋ ಕಂಟೆಂಟ್ನ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇಂಗ್ಲೀಷಿಂದ ಕದಿಯೋದು, ಹಿಂದಿಯಿಂದ ಕದಿಯೋದು, ಅಥವಾ ಕನ್ನಡದಿಂದ ಕನ್ನಡದವರೇ ಕದಿಯೋದು, ಅದನ್ನು ಕ್ರಾಸ್ ಕ್ವಶನ್ ಮಾಡ್ತಾ ಇಲ್ಲ. ಇದು ರೈಟಾ, ಇದು ರಾಂಗಾ, ಇದ್ರದ್ದು ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು. ಸಿಂಪ್ಲಿ ಈ ಕಂಟೆಂಟ್ ರೀಕ್ರಿಯೇಟ್ ಮಾಡಿದ್ರೆ ವೈರಲ್ ಹೋಗುತ್ತೆ, ಸೊ ನಾನು ರೀಕ್ರಿಯೇಟ್ ಮಾಡ್ತೀನಿ. ಎಷ್ಟೊಂದು ಸತಿ ಅವ್ರ ಟೀಮ್ ಮೆಂಬರ್ಸು ಅವರು ಜಸ್ಟ್ ಬಾಡಿ ಬಿಲ್ಡ್ ಮಾಡಿರ್ತಾರೆ ಅಷ್ಟೇ. ಅವ್ರ ಟೀಮ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ಈ ರೀತಿ ವೈರಲ್ ಕಂಟೆಂಟ್ಗಳನ್ನ ಹುಡ್ಕೋದೇ ಅವ್ರ ಕೆಲಸ. ಸೊ ಆ ರೀತಿ ಹುಡುಕ್ಬಿಟ್ಟು ಅದನ್ನು ಅವ್ರ ಬಾಸ್ಗೆ ಹೇಳ್ತಾರೆ, ಇದನ್ನು ರೀಕ್ರಿಯೇಟ್ ಮಾಡಿ ವೈರಲ್ ಹೋಗುತ್ತೆ ಅಂತ. ವೈರಲ್ ಹೋಗುತ್ತೆ, ಫಾಲೋವರ್ಸು ನೋಡ್ತೀರಾ, ಅವ್ರ ಬಾಡಿನೂ ನೋಡ್ತೀರಾ, ಇಷ್ಟೊಂದು ಲಕ್ಷ ಫಾಲೋವರ್ಸ್ ಇದ್ದಾರೆ, ಇಷ್ಟು ಚೆನ್ನಾಗಿ ಬಾಡಿ ಇದೆ ಅಂತ ಅಂದರೆ ಇವ್ರು ಹೇಳ್ತಿರೋದು ಕರೆಕ್ಟ್ ಅಂದ್ಬಿಟ್ಟು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತೀರಾ. ಮಿಸೈರಬಲಿ ಫೇಲ್ ಆಗ್ತೀರಾ.